ಅಕ್ರಮವಾಗಿರುವ ಬ್ರಹ್ಮರಕೊಟ್ಲು ಟೋಲ್ಗೇಟ್ ತೆರವುಗೊಳಿಸುವುದಕ್ಕೆ ಆಗ್ರಹಿಸಿ ಎಸ್ಡಿಪಿಐನಿಂದ ಧರಣಿ ಸತ್ಯಾಗ್ರಹ ನಡೆಯಿತು. ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯು ನಿಯಮ ಉಲ್ಲಂಘಿಸಿ ಟೋಲ್ ಸಂಗ್ರಹಿಸ್ತಾ ಇರುವ ಟೋಲ್ಗೇಟ್ ಮುಚ್ಚುವುದಕ್ಕೆ ಆಗ್ರಹಿಸಿದ್ರು. ಹೋರಾಟಕ್ಕೆ ನ್ಯಾಯವಾದಿಗಳು ಹಾಗೂ ಕ್ರೈಸ್ತ ಧರ್ಮಗುರುಗಳಾದ ಜೆರಾಲ್ಡ್ ಸಿಕ್ವೆರಾ ಬ್ಯಾಂಡ್ ಬಾರಿಸುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ಅಕ್ರಮವಾಗಿ ಬ್ರಹ್ಮರಕೊಟ್ಟು ಟೋಲ್ಗೇಟ್ ಅನ್ನು ತೆರವುಗೊಳಿಸೋದಕ್ಕೆ ಹಮ್ಮಿಕೊಂಡಂತಹ ಸಹಿ ಸಂಗ್ರಹ ಅಭಿಯಾನಕ್ಕೆ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಸುಳ್ಯದಲ್ಲೂ ಕೂಡ ಚಾಲನೆ ನೀಡಲಾಯಿತು. ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು, ಪ್ರಗತಿಪರ ಹೋರಾಟಗಾರರು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಕಾಡು ಹಂದಿಗಳ ಬೇಟೆಗೆ ಬಳಸಲಾಗುವ ಸ್ಫೋಟಕ ತಿಂದು ಹಸುಗಳು ಸಾವನ್ನಪ್ಪಿದ್ವು. ಬಳಿಕ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡ ಚಾಮರಾಜನಗರ ಜಿಲ್ಲಾ ಪೊಲೀಸರು ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಆರೋಪಿಗಳು ಕಾಡು ಹಂದಿಗಳ ಬೇಟೆಗಾಗಿ ಸ್ಫೋಟಕ ವಸ್ತುವನ್ನ ಮೇವಿನ ಜೊತೆಗೆ ಬೆರೆಸಿ ಪಾಳು ಜಮೀನುಗಳಲ್ಲಿ ಇಡ್ತಾ ಇದ್ರು. ಆದರೆ ಹಸುಗಳು ಈ ಮೇವನ್ನ ತಿಂತಾ ಇದ್ದಂತೆ ಸಿಡಿದು ಬಾಯಿ ಛಿದ್ರಗೊಂಡು ಸಾವನ್ನಪ್ತಾ ಇದ್ವು. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದ್ದು 30ಕ್ಕೂ ಹೆಚ್ಚು ತೆಂಗಿನ ಮರ ಹಾಗೂ ತೆಂಗಿನ ಗಿಡಗಳನ್ನು ನಾಶಗೊಳಿಸಿದೆ. ಗುಂಡ್ಲುಪೇಟೆ ತಾಲೂಕಿನ ಆಲತ್ತೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ಶಾಂತೇಶ್ ಹಾಗೂ ಸಿದ್ದೇಗೌಡ ಎಂಬ ರೈತರ ಜಮೀನುಗಳಲ್ಲಿ ಆನೆಗಳ ದಾಂಧಲೆ ನಡೆಸಿ ಬೆಳೆ ಹಾನಿ ಉಂಟಾಗಿದೆ. ಇನ್ನು ಕಾಡಾನೆ ಉಪಟಳ ತಪ್ಪಿಸುವಂತೆ ರೈತರು ಆಗ್ರಹಿಸಿದ್ದು, ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕೋಟಿ ವಂಚಕನ ಜೊತೆ ಮಂಗಳೂರು ಪೊಲೀಸರು ಜಾಲಿ ಟೂರ್ ಮಾಡಿರುವ ಆರೋಪ ಕೇಳಿಬಂದಿದೆ. ಅಂತಾರಾಜ್ಯ ಸೈಬರ್ ಚೋರನ ಜೊತೆ ಪೊಲೀಸರು ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದು, ಮಂಗಳೂರಿನ ಉರ್ವ ಠಾಣೆಯ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ರಾಜಸ್ಥಾನ ಮೂಲದ ರಾಜ್ಕುಮಾರ್ ಮೀನಾ, ಸುಭಾಷ್ ಗುರ್ಜಾರ್ ಅಮೆಜಾನ್ ಕಂಪನಿಯ ನಿಯಮಗಳನ್ನೇ ಬಂಡವಾಳ ಮಾಡಿಕೊಂಡು 30 ಕೋಟಿ ರೂಪಾಯಿ ಲೂಟ್ ಮಾಡಿದ್ರು. ಆದರೆ ಇವರನ್ನ ತಮಿಳುನಾಡಿನ ಸೇಲಂ ಪೊಲೀಸರು ಬಂಧಿಸಿದ್ರು. ಮಂಗಳೂರಿನ ಉರ್ವ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದ್ದರಿಂದ ಸೇಲಂ ಜೈಲಿನಿಂದ ಬಾಡಿ ವಾರೆಂಟ್ ಪಡೆದು ಇಬ್ಬರನ್ನ ನಗರಕ್ಕೆ ಕರ್ಕೊಂಡು ಬಂದಿದ್ರು. ಆ ಬಳಿಕ ಬಂಧಿತ ಆರೋಪಿಗಳ ಖರ್ಚಿನಲ್ಲೇ ಗುಜರಾತ್ಗೆ ಪೊಲೀಸರು ತೆರಳಿದ್ರು ಎನ್ನಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.